ವೆಲ್ಕಮ್ ಬ್ಯಾಕ್. ಕಡಿಮೆ ರೇಟ್ಗೆ ಎಣ್ಣೆ ಕೊಡ್ಲಿಲ್ಲ ಅಂತ ಹೇಳಿ ಬಾರಲ್ಲಿ ಗಲಾಟೆ ಮಾಡಿದ್ದಾರೆ ಪುಡಿ ರೌಡಿಗಳು. ಇದು ಮಂಡ್ಯದಲ್ಲಿ ನಡೆದಿರುವಂತಹ ಘಟನೆ. ಇತ್ತೀಚೆಗೆ ಮಂಡ್ಯದಲ್ಲೂ ಕೂಡ ಪುಡಿ ರೌಡಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಕ್ಯಾಶಿಯರ್ಗೆ ಬಿಯರ್ ಬಾಟಲ್ನಿಂದ ಹೊಡೆದು ಗುಂಡಾಗಿರಿ ತೋರಿಸಿದ್ದಾರೆ. ಮಂಡ್ಯದ ಶಿವಲೀಲಾ ಬಾರ್ ಹಾಗೂ ರೆಸ್ಟೋರೆಂಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಯರ್ ಬಾಟಲ್ನಿಂದ ಕ್ಯಾಶಿಯರ್ ಗುರುದತ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಜಗಳ ಬಿಡಿಸಲು ಬಂದಿರುವಂತಹ ಹೇಮಂತ್ ಮೇಲೆಯೂ ಕೂಡ ಹಲ್ಲೆ ಮಾಡಿರುವಂತಹ ಈ ಗ್ಯಾಂಗ್ ಹಲ್ಲೆ ನಡೆಸಿರೋ ದೃಶ್ಯ ಈಗ ಸಿಸಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಮನು, ಮೋಹನ್ ರಾಜ್, ಸಂಜಯ್, ಗಿರಿ ಸೇರಿ 7 ಮಂದಿ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಈ ವಿಚಾರದಲ್ಲಿ ರಾತ್ರಿ ಸುಮಾರು 11:20ಕ್ಕೆ ಮದ್ಯ ಖರೀದಿಗೆ ಬಂದಿದ್ದಂತ ಯುವಕರ ಗುಂಪಿದು ಎಂಆರ್ಪಿ ದರಕ್ಕೆ ಮದ್ಯ ಕೊಡುವಂತೆ ಜಗಳ ತೆಗೆದಿದ್ರು. ಬಾರ್ ಮತ್ತೆ ರೆಸ್ಟೋರೆಂಟ್ ಎಂಆರ್ಪಿ ದರಕ್ಕೆ ಕೊಡ್ಲಿಲ್ಲ ಅಂತ ಈ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ. ಕೊಡೋದಿಲ್ಲ ಅಂತ ಕ್ಯಾಶಿಯರ್ ಹೇಳಿದ್ದಾರೆ. ಬಿಯರ್ ಬಾಟಲ್ನಿಂದ ಕ್ಯಾಶಿಯರ್ಗೆ ಹೊಡೆದಿರುವಂತಹ ಗ್ಯಾಂಗ್ ಹಲ್ಲೆ ಸಂಬಂಧ ಈಗ ಮಂಡ್ಯದ ಪೂರ್ವ ಠಾಣೆಯಲ್ಲಿ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ. ಹಲ್ಲೆ ಮಾಡ್ತಾ ಇರುವಂತಹ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಸರ್, ಇದು ಸ್ವರ್ಣಚಂದ್ರ ಹುಡುಗರು ನಮ್ಮ ಹತ್ರ ಮಾರೋ ರೇಟ್ಗಿಂತ ಕಡಿಮೆ ಕೊಡಿ ಅಂತ ಕೇಳಿದ್ರು. ನೈಟು ಒಂದು 10:30 ಸುಮಾರು 10:30-11 ಗಂಟೆ ಸುಮಾರಲ್ಲಿ ಕ್ಲೋಸಿಂಗ್ ಟೈಮಲ್ಲಿ ಬಂದರು. ಆ ಟೈಮಲ್ಲಿ ಇಲ್ಲ ಆ ಥರ ಕೊಡೋಕ್ಕಾಗಲ್ಲ ಅಂದಿದ್ದಕ್ಕೆ ನಮ್ಮ ಮೇಲೆ ನಾವು ಇಲ್ಲೇ ಲೋಕಲವರು ನಮಗೆ ಕೊಡೋಲ್ಲ ಅಂತ ಅಂದ್ಬಿಟ್ಟು ಹೇಳಿ ನಮ್ಮ ಮೇಲೆ ಅಲ್ಲೇ ಮಾಡಿದ್ರು. ನಾವು ಶಿವಲೀಲಾ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇಲ್ಲಿ ಫ್ಯಾಕ್ಟ್ರಿ ಸರ್ಕಲ್ ಸರ್. ನಮಗೆ ಯಾಕೆ ಕೊಡೋಲ್ಲ, ನಾವು ಇಲ್ಲಿ ಲೋಕಲವರು ನಮಗೆ ಯಾಕೆ ಕಡಿಮೆ ಕೊಡೋಲ್ಲ ಎಣ್ಣೆನ, ನಮಗೆ ಕೊಡಬೇಕು ನೀವು ಅಂದ್ಬಿಟ್ಟು ಅಲ್ಲೇ ಮಾಡಿದ್ದಾರೆ ಸರ್. ನಮ್ಮ ಮೇಲೆ ಬಾಟ್ಲುಗಳಲ್ಲಿ ಅಲ್ಲೇ ಮಾಡಿದ್ದಾರೆ. ಬಿಯರ್ ಬಾಟ್ಲುಗಳು ಮತ್ತು ಡ್ರಿಂಕ್ಸ್ ಬಾಟ್ಲುಗಳು, ಗ್ಲಾಸಿನ ಬಾಟ್ಲುಗಳಲ್ಲಿ ನಮ್ಮ ಮೇಲೆ ಅಲ್ಲೇ ಮಾಡಿದ್ದಾರೆ. ಫಸ್ಟ್ ಬಂದು ಎಣ್ಣೆ ಕೇಳಿದ್ರು, ಎಣ್ಣೆ ಕೊಟ್ವಿ. ಕಡಿಮೆ ರೇಟು ಕೊಡಿ ಅಂತಂದರೆ ಸರ್ ಆ ಥರ ಕೊಡೋಕ್ಕಾಗಲ್ಲ ಅಂತಂದ್ವಿ. ನಮಗೆ ಕೊಡೋಲ್ಲ ಅಂತೀರ, ಯಾಕೆ ಕೊಡೋಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮೇಲೆ ಏಕಾಏಕಿ ಅಲ್ಲೇ ಮಾಡಿದ್ದಾರೆ. ಒಂದು 4ರಿಂದ 5 ಜನ ಇದ್ದರು ಸರ್. ಇಲ್ಲ, ಮೊದಲೊಂದು ಸರಿ ಬಂದು ಅವರು ಹಿಂಗೆ ಯಾವುದೇ ಚಿಕ್ಕ ವಿಚಾರಕ್ಕೆ ನಮ್ಮ ಕ್ಲೀನರ್ ಮೇಲೆ ಅಲ್ಲೇ ಮಾಡಿದರು ಕೈಯಲ್ಲಿ. ನಾವು ಅದನ್ನು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ವಿ. ನೆಕ್ಸ್ಟ್ ಟೈಮ್ ಬಂದಾಗ ಅವ್ರ ಮೇಲೆ ಆ್ಯಕ್ಷನ್ ತಗೋಣ ಅಂತಂದಿದ್ರು. ನಾವು ಆ ಟೈಮಲ್ಲಿ ಮಂಡ್ಯದಲ್ಲಿ ಲೋಕ ಅದಾಲತ್ ನಡೀತಾಯಿತ್ತು. ಇದನ್ನು ಜೊತೆದಾಗಿ ಮಾಡೋದು ಬೇಡ ಅಂದ್ಬಿಟ್ಟು ನಾವು ಸುಮ್ಮನಿದ್ವಿ. ಅದಾದಮೇಲೆ ಮತ್ತೆ ಒಂದು 2-3 ಸಲ ಬಂದಿದ್ದರು, ಆಗೇನೂ ಇರಲಿಲ್ಲ. ಮತ್ತು ಈಗ ನಿನ್ನೆ ಬಂದು ಆ ಥರ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಸರ್. ನಮಗೆ ಇಲ್ಲಿ ಪೆಟ್ಟಾಗಿದೆ, ಇಲ್ಲಿ ತಲೆ ಹತ್ರ ಇಲ್ಲಿ ಇಂಜುರಿ ಆಗಿದೆ, ಹೆಡ್ ಇಂಜುರಿ, ಮತ್ತು ಇಲ್ಲಿ ಬೋನ್ ಸ್ವಲ್ಪ ಪೇಯ್ನ್ ಆಗಿದೆ, ನೀ ಸ್ವಲ್ಪ ಪೇಯ್ನ್ ಆಗಿದೆ. ಕಡಿಮೆ ಅಂತೇನು ಕೇಳಿಲ್ಲ ಅವರು, ಇಷ್ಟು ಅಂತ ಹೇಳಿಲ್ಲ. ನೀವೇನು ರೇಟ್ ಮಾಡ್ತೀವಿ ಅದಕ್ಕಿಂತ ನಮಗೆ ಕೊಡಿ, ಕಡಿಮೆ ಕೊಡಿ, ನಮಗೆ ಯಾಕೆ ಕಡಿಮೆ ಕೊಡಲ್ಲ, ನಾವು ಇಲ್ಲಿ ಲೋಕಲ್ ಅವರು ಅನ್ನೋ ಥರದಲ್ಲಿ ಅವರು ಕೇಳಿ ನಮಗೆ ಹಲ್ಲೆ ಮಾಡಿದ್ದಾರೆ. ಅವ್ರು ನೋಡಿದ್ವಿ, ಮುಖಪರಿಚಯ ಇದೆ, ಬಟ್ ಹೆಸರುಗಳು ಗೊತ್ತಿಲ್ಲ ಅವರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಈಗ ಈ ಒಂದು ಹೇಳಿಕೆಯಲ್ಲಿ ಕೇಳಿಸ್ಕೊಳ್ಬಹುದು, ಇದೇನು ಹೊಸ ವಿಚಾರ ಅಲ್ಲ. ಈ ಹಿಂದೆಯೂ ಕೂಡ ಈ ಗ್ಯಾಂಗ್ ಬಂದು ಹಲ್ಲೆ ಮಾಡಿದ್ರು, ಪೊಲೀಸರಿಗೂ ಕೂಡ ನಾವು ಇನ್ಫಾರ್ಮ್ ಮಾಡಿದ್ವಿ, ಅದು ಯಾವುದೇ ಆಕ್ಷನ್ ತಗೊಂಡಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ಯಾರ ನಿರ್ಲಕ್ಷ್ಯ? ಈ ರೀತಿಯಾಗಿ ಇಷ್ಟೊಂದು ಫ್ರೀಡಮ್ ಆಗಿ ಹೇಗ್ ಬಿಟ್ರು? ಇವ್ರಿಗೆ ಪೊಲೀಸು ಕಾನೂನು ಏನು ಭಯ ಇಲ್ವಾ ಅಂತ? ರಶ್ಮಿಕಾ, ನಿಜಕ್ಕೂ ಕೂಡ ಇದೊಂದು ರೀತಿ ಯೋಚಿಸಬೇಕಂತ ವಿಚಾರ. ಯಾಕಂದ್ರೆ ಈ ಹಿಂದೆನೂ ಕೂಡ ಯಾವುದೇ ರೀತಿ ಕ್ರಮ ಆಗಿಲ್ಲ. ಈಗ CCTV ದೃಶ್ಯಾವಳಿಗಳಲ್ಲಿ ನೀವು ನೋಡ್ಬೋದು, ಏನು ಒಂದು ದರವನ್ನು ಅಂದ್ರೆ ಕಡಿಮೆ ಬೆಲೆಗೆ MRP ರೇಟ್ಗೆ ಕೊಡ್ಲಿಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಏನು ಖರೀದಿ ಮಾಡಿದ ಮದ್ಯ ಬಾಟ್ಲ್ಗಳಲ್ಲೇ ಕ್ಯಾಶಿಯರ್ಗೆ ಮತ್ತೆ ಅಲ್ಲಿರುವ ಸಿಬ್ಬಂದಿಗಳಿಗೆ ಹೊಡೆಯುವಂತದ್ದು, ಮತ್ತೆ ಬಾರ್ ಒಳಗೂ ಕೂಡ ನುಗ್ಗಿ ಅಲ್ಲಿರುವಂತಹ ಮದ್ಯ ಬಾಟ್ಲನ್ನ ಮಸೋ ಇಚ್ಛೆ ಹೊಡೆಯುವಂತಹ ದೃಶ್ಯಗಳು ಸರಿಯಾಗಿ ನೋಡ್ಬೋದು. ಒಂದ್ ಕಡೆ ಪೊಲೀಸ್ನವರು ಈ ಒಂದು ವಿಚಾರವಾಗಿ ಎಚ್ಚರ ತಪ್ಪಿದ್ರ ಅನ್ನುವ ಒಂದು ವಿಚಾರ ಗ್ರಾಸವಾಗುತ್ತೆ. ಯಾಕೆಂದ್ರೆ ಏನು ರಾತ್ರಿ 11 ಗಂಟೆ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಯಾಕೆಂದ್ರೆ ಕೂಗಳತೆಯಲ್ಲಿ ಏನು ಪೊಲೀಸ್ ಠಾಣೆ ಇದ್ರೂ ಕೂಡ ಈ ಒಂದು ವಿಚಾರ ಪೊಲೀಸ್ನವ್ರಿಗೆ ತಿಳಿದಿಲ್ವಾ, ಮತ್ತೆ ಮೊದಲೇ ಈ ರೀತಿ ಘಟನೆ ನಡೆದಿದ್ದಂತ ವಿಚಾರವನ್ನ ಅವರ ಗಮನ ಅನ್ನೋದು ಈ ಒಂದು ಇದರಲ್ಲಿ ಕಂಡು ಬರುವಂತದ್ದು. ನಿಜಕ್ಕೂ ಅಂದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸರ ಒಂದು ನೆಗ್ಲಿಜೆನ್ಸಿಯಿಂದಾಗಿ ಈ ತರದ ಹಾವಳಿಗಳು ಮಂಡ್ಯದಲ್ಲಿ ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು. ಇದೀಗ ಏನು ಇವರ ವಿರುದ್ಧ ಪ್ರಕರಣ ದಾಖಲಾಗಿ ಈಗ ಪೊಲೀಸ್ನವರು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ರಶ್ಮಿಕಾ, ಥ್ಯಾಂಕ್ ಯು.